ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೈವದ ಭಂಡಾರ ಮೆರವಣಿಗೆ ವೇಳೆ ಅವಘಡ ಸಂಭವಿಸಿದೆ. ಮೆರವಣಿಗೆ ಹೋಗುವಾಗ ಮುರಿದು ಬಿದ್ದ ಕಾಲು ಸುಂಕ. ಮೂಡುಬಿದ್ರೆ ತಾಲೂಕು ಪುಚ್ಚೆಮೊಗರು ಪಾವದಬೈಲು ಎಂಬಲ್ಲಿ ಈ ಘಟನೆ ನಡೆದಿದೆ. ದೈವದ ಭಂಡಾರ ಮೆರವಣಿಗೆಯ ವೇಳೆ ಅವಘಡ ಸಂಭವಿಸಿದೆ. ಮೆರವಣಿಗೆ ಹೋಗುವಾಗ ಮುರಿದು ಬಿದ್ದ ಕಾಲು ಸಂಕ. ಮೂಡಬಿದ್ರೆ ತಾಲೂಕು ಪುಚ್ಚೆಮೊಗರು ಪಾವದಬೈಲು ಎಂಬಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಯಲ್ಲಿ 8 ಮಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ತಾಕೋಡೆ ಬರ್ಕೆ ಧರ್ಮ ನೇಮಕ್ಕೆ ಭಂಡಾರವನ್ನ ಕೊಂಡೊಯ್ತಾ ಇದ್ದ ಸ್ಥಳೀಯರು ಕೊಂಬು ಮತ್ತು ಬ್ಯಾಂಡ್ ವಾದ್ಯದೊಂದಿಗೆ ಈ ಮೆರವಣಿಗೆ ನಡೀತಾ ಇತ್ತು. ಭಂಡಾರವನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಮೆರವಣಿಗೆಯನ್ನ ಸಾಗ್ತಾ ಇದ್ದಾಗ ಈ ಘಟನೆ ಸಂಭವಿಸಿದೆ. ಏಕಾಏಕಿ ಕಾಲು ಸೇತುವೆ ಮುರಿದು ಪಲ್ಲಕ್ಕಿ ಜೊತೆ ಬಿದ್ದ ಜನರು ಸುನಿಲ್ ಶೆಟ್ಟಿ, ಮುಖಾಲ್ದಿ, ಲೋಕೇಶ್ ಭಂಡಾರಿ ಸೇರಿ 8 ಮಂದಿಗೆ ಗಾಯವಾಗಿದೆ. ಪಲ್ಲಕ್ಕಿಯಲ್ಲಿದ್ದ ಮೊಗಮೂರ್ತಿ ಮತ್ತು ಧಾರ್ಮಿಕ ಪರಿಕರಗಳಿಗೆ ಹಾನಿ ಕೂಡ ಉಂಟಾಗಿದೆ. ಮೂಡಬಿದ್ರೆ ತಾಲೂಕು ಪುಚ್ಚೆಮೊಗರು ಪಾವದಬೈಲು ಎಂಬಲ್ಲಿ ಈ ಘಟನೆ ನಡೆದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ಮಂಗಳೂರು ರಿಪೋರ್ಟರ್ ಆದಿತ್ಯ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆದಿತ್ಯ, ದೈವದ ಭಂಡಾರ ಮೆರವಣಿಗೆಯ ವೇಳೆ ಈ ಅವಘಡ ಸಂಭವಿಸಿರುವಂತದ್ದು. ಮೆರವಣಿಗೆ ಹೋಗುವಾಗ ಕಾಲು ಸಂಕವೇ ಮುರಿದು ಬಿದ್ದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಖಂಡಿತವಾಗಿಯೂ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಿಬಿದ್ರೆ ತಾಲೂಕಿನ ಪುಚ್ಚೆಮೊಗರು ಎಂಬಲ್ಲಿ ನಡೆದಂತಹ ಘಟನೆ ಆಗಿದೆ. ಅಂದ್ರೆ ಈಗ ದೈವಗಳ ನೇಮೋತ್ಸವ ಆಗಿರ್ಬೋದು, ಕೋಲೋತ್ಸವ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಒಂದು ಗುತ್ತಿನ ಮನೆಯಿಂದ ಏನು ದೈವ ನೇಮೋತ್ಸವ ನಡೆಯುವಂತಹ ಜಾಗಕ್ಕೆ ಭಂಡಾರ ಹೋಗುವಂತಹ ಸಂದರ್ಭದಲ್ಲಿ ಒಂದು ಕಾಲು ಸಂಕ ಇತ್ತು. ಆ ಕಾಲು ಸಂಕ ಮುರಿದ ಪರಿಣಾಮವಾಗಿ 8 ಜನರಿಗೆ ಗಾಯಗಳಾಗಿರುವಂತದ್ದು. ಅದರ ಜೊತೆಯಾಗಿ ಈ ದೈವದ ಪರಿಕರಗಳೇನಿದೆ ಅಂದ್ರೆ ಆಭರಣಗಳಾಗಿರ್ಬೋದು ಮತ್ತು ಧಾರ್ಮಿಕ ಪರಿಕರಗಳೇನಿದೆ, ಮೂರ್ತಿಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಇದರಿಂದಾಗಿ ಇದೀಗ ಇಡೀ ಗ್ರಾಮಸ್ಥರು ಒಂದು ನಿಟ್ಟಿನಲ್ಲಿ ಆತಂಕ ಸೃಷ್ಟಿಯಾಗಿರುವಂತದ್ದು. ಅಂದ್ರೆ ಇದೊಂದು ಅಪಶಕುನ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಗ್ರಾಮಸ್ಥರು ಇದರ ಬಗ್ಗೆ ಪ್ರಶ್ನಾ ಚಿಂತನೆಯನ್ನು ಮಾಡುವ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಭಂಡಾರ ಹೋಗಿ ಅಲ್ಲಿ ನೇಮೋತ್ಸವ ಆಗುವಂತಹ ಪ್ರತೀತಿ ತುಳುನಾಡಿನ ಪ್ರತಿಯೊಂದು ದೈವಸ್ಥಾನದಲ್ಲೂ ಕೂಡ ಇರುವಂತದ್ದು. ಇದೇ ನಿಟ್ಟಿನಲ್ಲಿ ಈ ಒಂದು ಪುಚ್ಚೆಮೊಗರು ಅಂದ್ರೆ ಏನು ಮೂಡಿಬಿದ್ರೆ ತಾಲೂಕಿನ ಪುಚ್ಚೆಮೊಗರು ಗ್ರಾಮದಲ್ಲೂ ಕೂಡ ಇದೇ ರೀತಿ ಭಂಡಾರ ಹೋಗುವಂತ ಸಂದರ್ಭದಲ್ಲಿ ಸಣ್ಣ ಕಾಲು ಸಂಕ ಇತ್ತು. ಅಂದ್ರೆ ತುಂಬಾ ಹಳೆಯದಾದಂತಹ ಕಾಲು ಸಂಕ, ಒಂದು ಗ್ರಾಮೀಣ ಮಟ್ಟದಲ್ಲಿ ನಿರ್ಮಾಣವಾದಂತಹ ಕಾಲು ಸಂಕ. ಸುಮಾರು 30-40 ವರ್ಷಗಳು ಈ ಕಾಲು ಸಂಕಕ್ಕೆ ಆಗಿದೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಈಗ ನಮ್ಗೆ ಲಭ್ಯವಾಗಿರುವಂತದ್ದು. ಈ ಕಾಲು ಸಂಕದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಹಿಂದೆ ವಾದ್ಯದ ಪರಿಕರಗಳು ಅಂದ್ರೆ ದೈವ ಆರಾಧನೆಗೆ ಬೇಕಾದಂತಹ ವಾದ್ಯಗಳಾಗಿರ್ಬೋದು ಮತ್ತು ಅದಕ್ಕೆ ಬೇಕಾದ ಸಂಬಂಧಪಟ್ಟಂತಹ ಪರಿಚರಕರಾಗಿರ್ಬೋದು, ಎಲ್ಲರೂ ಕೂಡ ಆ ದೈವದ ಭಂಡಾರವನ್ನು ಪಲ್ಲಕ್ಕಿಯನ್ನು ಹೊತ್ತು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಕಾಲು ಸಂಕ ಕುಸಿದಿರುವಂತದ್ದು. ಇದರಿಂದ ಈ ಪರಿಣಾಮದಿಂದಾಗಿ 8 ಜನರಿಗೆ ಗಾಯ ಆಗಿದೆ. ಅಂದ್ರೆ ದೈವದ ಮುಕ್ಕಾಲ್ದಿ ಸೇರಿ 8 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರಿಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಅದರ ಜೊತೆಯಾಗಿ ಈ ದೈವದ ಮೂರ್ತಿಗಳು, ಕರ್ಸಾಲೆ ಆಗಿರ್ಬೋದು ಮತ್ತು ಇನ್ನಿತರ ಪರಿಕರಗಳು ಕೂಡ ಹಾನಿ ಉಂಟಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರಶ್ನಾ ಚಿಂತನೆ ಮಾಡಿ ಮತ್ತು ಆ ಕಾಲು ಸಂಕ ಮುರಿಲಿಕ್ಕೆ ಏನು ಕಾರಣ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಮತ್ತು ಧಾರ್ಮಿಕವಾಗಿ ಪ್ರಶ್ನಾ ಚಿಂತನೆ ಮಾಡಿ ದೈವಕ್ಕೆ ಏನಾದ್ರೂ ಅಪಚಾರ ಆಗಿದೆಯಾ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಅಂಕಿತ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.